ನೋಡಿ, ನಾಳೆ 23ನೇ ತಾರೀಕು ಮೇ ತಿಂಗಳು ವೈಶಾಖ ಪೌರ್ಣಿಮಾ ಇದೆ. ಬುಧ ಪೌರ್ಣಿಮಾ ಅಂತ ಹೇಳ್ತಾರೆ ಇದಕ್ಕೆ. ಈ ದಿನ ನರಸಿಂಹಸ್ವಾಮಿ ಜಯಂತಿ ಕೂಡ ಇದೆ. ನರಸಿಂಹಸ್ವಾಮಿಯ ಆರಾಧನೆ ಮಾಡ್ಬೋದು. ಈ ದಿನ ನರಸಿಂಹಸ್ವಾಮಿ ವ್ರತ ಇದೆ. ಬುಧವಾರ ಅಲ್ಲ, ಬುಧ ಪೌರ್ಣಮಿ. ಈ ದಿನ ಗೋಪಾಲನಿಗೆ ಹಾಲಿನ ಅಭಿಷೇಕ ಮಾಡಬೇಕು. ಹಾಲಿನ ಅಭಿಷೇಕ ಮಾಡೋದ್ರಿಂದ ವಿಶೇಷ ಫಲ ಸಿಗುತ್ತೆ. ನೋಡಿ, ವೈಶಾಖ ಪೌರ್ಣಿಮಾ ಏನು ವಿಶೇಷ ಅಂದರೆ ಧರ್ಮ ಮಾಡಬೇಕು. ಅವತ್ತಿನ ದಿನ ದಾನ ಮಾಡಬೇಕು. ಮತ್ತು ಅವತ್ತಿನ ದಿನ ನೀರಿನ ಆಗಲಿ ಹಾಲಿನ ದಾನ ಮಾಡಿದ್ರೆ ಒಳ್ಳೆಯದು. ನೀರು ಯಾರಿಗೆ ನೀವು ಕೊಡ್ತೀರೋ ದಾನ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ವೈಶಾಖ ಪೌರ್ಣಿಮಾ ದಿನ, ವೈಶಾಖ ಪೌರ್ಣಮಿ ದಿನ ಸಹಸ್ರನಾಮದಲ್ಲಿ ಗೋಪಾಲನಿಗೆ ಹಾಲಿನ ಅಭಿಷೇಕ ಮಾಡಬೇಕು. ಸಹಸ್ರನಾಮ ಅಂದರೆ ಒಂದೊಂದು ನಾಮಗಳನ್ನು ಹೇಳ್ತಾ, ಕೃಷ್ಣನದು ಗೋಪಾಲನದು ಒಂದೊಂದು ನಾಮ ಹೇಳ್ತಾ ಒಂದೊಂದು ಸ್ಪೂನಲ್ಲಿ ನೀವು ಹಾಲನ್ನು ಹಾಕಬೇಕಾಗತ್ತೆ ಕೃಷ್ಣನಿಗೆ. ಹೀಗೆ ಅಭಿಷೇಕ ಮಾಡೋದ್ರಿಂದ ವೈಕುಂಠ ಧಾಮದಲ್ಲಿ ಇದು ಸೇರುತ್ತೆ. ನೀವು ಅಭಿಷೇಕ ಮಾಡೋದ್ರಿಂದ ವೈಕುಂಠ ಧಾಮನ ಸೇರುತ್ತೆ. ಇದು ತುಂಬ ವಿಶೇಷವಾಗಿರುವಂಥದ್ದು. ಒಂದೊಂದು ಸ್ಪೂನಿನಿಂದ ನೀವು ಒಂದೊಂದು ನಾಮ ಹೇಳ್ತಾ ಗೋಪಾಲನಿಗೆ ಸ್ನಾನ ಮಾಡಿಸ್ಬೇಕು. ಕೃಷ್ಣನಿಗೆ ಆದರೂ ಹಾಕ್ಬೋದು ವಿಗ್ರಹಕ್ಕೆ, ಇಲ್ಲ ಅಂದರೆ ಲಡ್ಡು ಗೋಪಾಲ ಅಂತ ಸಿಗುತ್ತೆ. ನಿಮ್ಮ ಮನೇಲಿ ಇದ್ದರೆ ಅದ್ರ ಮೇಲಾದರೂ ನೀವು ಹಾಲನ್ನ ಹಾಕಬೇಕು, ಸ್ನಾನನ ಮಾಡಿಸ್ಬೇಕು, ಅಭಿಷೇಕ ಆ ಥರ ಮಾಡಬೇಕು ನೀವು. ಮತ್ತು ವಿಷ್ಣು ಸಹಸ್ರನಾಮನ ಹೇಳ್ಕೊಳ್ಬೇಕು. ಹೇಳ್ಕೊಂಡು ನೀವು ನಾಳೆ ಸಂಕಲ್ಪಪೂರ್ವಕವಾಗಿ ಪೂಜೆ ಮಾಡಬೇಕು. ಪೌರ್ಣಮಿ ಇರೋದ್ರಿಂದ ತುಂಬ ವಿಶೇಷತೆ ಇರುತ್ತೆ. ನೋಡಿ, ಎರಡನೇದು ವೈಶಾಖ ಪೂರ್ಣಿಮಾ ಅಂದರೆ ಧರ್ಮರಾಜನ ಪೌರ್ಣಿಮಾ ಅಂತ ಹೇಳ್ತಾರೆ. ಇದು ವೈಶಾಖ ಮಾಸದ 2ನೇ ರೂಪ. ಆ ದಿನ ದಾನ ಧರ್ಮ ಮಾಡಬೇಕು. ಬಡವರಿಗೆ, ಅಗತ್ಯ ಇರೋರಿಗೆ ಅಗತ್ಯ ವಸ್ತುಗಳು ಏನು ಬೇಕು ಅವನ್ನು ಕೊಡಬೇಕು. ಊಟ ತಿಂಡಿ ನಿಮ್ಮ ಕೈಲಿ ಏನು ಸಾಧ್ಯ ಆಗುತ್ತೆ ಅದನ್ನು ದಾನ ಮಾಡಿ ನಾಳೆ. ನೋಡಿ, ನಾಳೆ ದಾನ ಮಾಡೋದ್ರಿಂದ ನಿಮಗೆ ಯಮದೇವರ ಆಶೀರ್ವಾದ ಕೂಡ ಸಿಗುತ್ತೆ ನಿಮಗೆ. ನೋಡಿ, ನಾಳೆ ನೀವು ಜಲದಾನ ಮಾಡಬೇಕು. ಇಲ್ಲ ಅಂದರೆ ಶರ್ವತ್ತಾದರೂ ಯಾರಿಗಾದ್ರೂ ಕೊಟ್ಟರೆ ನೀವು ಮಾಡಿ, ನಿಮಗೆ ತುಂಬ ಒಳ್ಳೆಯದಾಗತ್ತೆ. ದಾನ ಮಾಡಬೇಕು, ತುಂಬ ಒಳ್ಳೆಯದಾಗತ್ತೆ. ಮೂರನೇದೇನಪ್ಪ ಅಂದರೆ ನಾಳೆ ನೀವು ಎಳ್ಳನ್ನು ದಾನ ಕೊಡೋದ್ರಿಂದ, ನೋಡಿ, ಎಳ್ಳು ದಾನ ಮಹಾದಾನ ವೀಕ್ಷಕರೇ. ಎಳ್ಳು ದಾನ ಕೊಡೋದ್ರಿಂದ ನಿಮಗೆ ತುಂಬ ಯಮದೇವರ ಆಶೀರ್ವಾದ ಸಿಗುತ್ತೆ, ದಾನ ಮಾಡಿದ ಪುಣ್ಯ ಸಿಗುತ್ತೆ. ಮತ್ತು ನಾಳೆ ಎಳ್ಳೆಣ್ಣೆಯಲ್ಲಿ ದೀಪಾರಾಧನೆ ಮಾಡೋದ್ರಿಂದ ಇನ್ನೂ ತುಂಬ ಒಳ್ಳೆಯದಾಗತ್ತೆ. ಎಳ್ಳೆಣ್ಣೆಯಲ್ಲಿ ನಾಳೆ ದೀಪ ಹಚ್ಚಬೇಕು ನೀವು. ಮತ್ತು ಇನ್ನೊಂದು ವಿಶೇಷ ಏನಂದರೆ 4ನೇದು, ನಾಳೆ ನೀವು ಸೂರ್ಯದೇವನಿಗೆ ಬೆಳಗ್ಗೆನೆ ಅರ್ಘ್ಯ ಬಿಡಬೇಕು. ನೀವು ಆ ನೀರೊಳಗಡೆ ಎಳ್ಳನ್ನು ಹಾಕಿ ನೀವು ಸೂರ್ಯನಿಗೆ ತೋರಿಸ್ತಾ ಅದರಲ್ಲಿ ಸ್ವಲ್ಪ ಬೆಲ್ಲದ ಪುಡಿ ಹಾಕ್ಕೊಂಡು ನೀವು ಸೂರ್ಯದೇವರಿಗೆ ಅರ್ಘ್ಯ ಕೊಡೋದ್ರಿಂದ ಸೂರ್ಯ ಕೂಡ ಸಂತುಷ್ಟರಾಗಿ ಸೂರ್ಯನ ಆಶೀರ್ವಾದ, ಯಮದೇವರ ಆಶೀರ್ವಾದ, ಪಿತೃಗಳ ಆಶೀರ್ವಾದ ಹಾಗೂ ಶನಿದೇವರ ಆಶೀರ್ವಾದ ಕೂಡ ನಿಮಗೆ ಸಿಗುತ್ತೆ. ಮತ್ತು ವೀಕ್ಷಕರೇ, ಇನ್ನಿದೇನೆಂದರೆ ಬುಧ ಪೌರ್ಣಮಿ ಆಗಿರೋದ್ರಿಂದ ಬುಧನ ಆರಾಧನೆ ಮತ್ತು ಬುಧದೇವರ ಆರಾಧನೆ ನೀವು ಮಾಡಬೇಕಾಗತ್ತೆ. ಬುಧ ಪೌರ್ಣಮಿ ದಿನ ನೋಡಿ, ಚಂದ್ರದೇವರಿಗೆ ನೀವು ಸಂಜೆ ಅರ್ಘ್ಯ ಬಿಡಬೇಕು. ಸಂಜೆಗೆ ನೀವು ಅಕ್ಕಿನ ಸ್ವಲ್ಪ ಹಾಕ್ಕೊಂಡು ಬೆಳ್ಳಿ ಚಂಬಾಗಲಿ ಬೆಳ್ಳಿ ಲೋಟ ಆಗಲಿ ಚಂದ್ರದೇವನಿಗೆ ರಾತ್ರಿ ನೀವು ಅರ್ಘ್ಯ ಬಿಡಬೇಕು. ನಾಳೆ ರಾತ್ರಿ ನಿಮಗೆ ತುಂಬ ಚಂದ್ರದೇವರ ಆಶೀರ್ವಾದ ಸಿಗುತ್ತೆ. ಐಶ್ವರ್ಯ, ಅಭಿವೃದ್ಧಿ, ನಿಮ್ಮ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಎಲ್ಲ ಸುಧಾರಿಸುತ್ತೆ. ನಿಮ್ಮ ಮಕ್ಕಳಿಗೆ, ನಿಮ್ಮ ಗಂಡನಿಗೆ ಎಲ್ಲ ಒಳ್ಳೆಯದಾಗತ್ತೆ. ಚಂದ್ರದೇವರಿಗೆ ಅರ್ಘ್ಯ ಕೊಡಿ. ನಾಳೆ ಅಕ್ಕಿ ಕೂಡ ನೀವು ದಾನ ಮಾಡಬೇಕು. ಇಲ್ಲ ಅನ್ನದಾನ ಮಾಡಿದ್ರು ನಿಮಗೆ ತುಂಬ ಪುಣ್ಯ ಪ್ರಾಪ್ತಿ ಆಗತ್ತೆ. ಮತ್ತು ವಿಶೇಷವಾಗಿ ನಾಳೆ ಉಪವಾಸ ಆಚರಣೆ ಮಾಡೋದ್ರಿಂದ ಇನ್ನೂ ಬಹಳ ಒಳ್ಳೆಯದಾಗುತ್ತೆ. ಸಾಧ್ಯವಾದರೆ ಮಾಡಿ, ಇಲ್ಲಾಂದರೆ ಬೇಡ.
ಯಾರ್ಯಾರಿಗೆ ಉಪವಾಸ ಮಾಡೋದಕ್ಕೆ ಆಗೋದಿಲ್ಲ ಅಂಥವ್ರು ಮಾಡೋದು ಬೇಡ. ಉಪವಾಸ ಯಾರು ಮಾಡೋಕ್ಕಾಗುತ್ತೆ ಅಂಥವ್ರು ಮಾಡಿ, ನಿಮ್ಮ ಶಕ್ತಿ ಹೇಗಿರುತ್ತೆ ಹಾಗೆ. ಆರೋಗ್ಯವಾಗಿದ್ದರೆ ನೀವು ಉಪವಾಸ ಮಾಡ್ಬೋದು, ಇಲ್ಲ ಅಂದರೆ ಪರವಾಗಿಲ್ಲ. ಉಪವಾಸ ವ್ರತ ಆಚರಣೆ ಮಾಡಿ. ಮತ್ತು ಸಂಜೆಗೆ ಅಕ್ಕಿ ರವೆಯಿಂದಾಗಲಿ, ಅಕ್ಕಿಯಿಂದಾಗಲಿ, ಅಕ್ಕಿ ಸಂಡಿಗೆಯಿಂದಾಗಲಿ ನೀವು ಹಾಲು ಹಾಕಿ ಅದನ್ನು ಪಾಯಸ ಮಾಡಿ ಚಂದ್ರದೇವರಿಗೆ ನೀವು ನೈವೇದ್ಯನ ಇಡಬೇಕು. ಚಂದ್ರದೇವರಿಗೆ ಆರಾಧನೆ ಮಾಡೋದರಿಂದ ನೀವು ಸಕಲ ಗ್ರಹಗಳಿಗೆ ಶಾಂತಿ ಮಾಡಿದಂತೆ ಆಗತ್ತೆ. ಅದರಿಂದ ನೀವು ಪಾಯಸ ಮಾಡಿ ನೈವೇದ್ಯ ಮಾಡಿ, ಅದು ನೈವೇದ್ಯ ಆದ ನಂತರ ಒಂದು 5 ನಿಮಿಷ 4 ನಿಮಿಷ ಬಿಟ್ಟು ಮನೆಯವರು ಎಲ್ಲ ಅದನ್ನು ಸೇವಿಸಿದ್ರೆ ಚಂದ್ರದೇವರ ಒಂದು ಪುಣ್ಯ ಫಲ ನಿಮಗೆ ಸಿಗುತ್ತೆ. ಪೂಜೆ ಮಾಡಿದ ಪುಣ್ಯ ಫಲ ನಿಮಗೆ ಸಿಗುತ್ತೆ. ಮತ್ತು ತುಂಬ ವಿಶೇಷ, ಗುರುವಾರ ಬಿದ್ದಿರೋದ್ರಿಂದ ಗುರುಗಳ ಆರಾಧನೆ ಮಾಡಿ, ಗುರುಗಳಿಗೆ ಏನಾದರೂ ನೀವು ನಿಮ್ಮ ಕೈಯಲ್ಲಿ ಪ್ರೀತಿ ಇರೋವಂಥದ್ದು ಏನಾದರೂ ದಾನ ಕೊಡಿ. ಮತ್ತು ಸಾಯಿಬಾಬಾರ ನೆನೆದು ನೀವು ಅವರ ಆರಾಧನೆ ಮಾಡಿ ಗುರುವಾರ ಬಿದ್ದಿರೋದ್ರಿಂದ. ಮತ್ತು ಮನೆಯಲ್ಲಿ ನೀವು ತುಪ್ಪದ ಆರತಿ ಅಂತೂ ಕಡ್ಡಾಯವಾಗಿ ಮಾಡಬೇಕು. ನೀವು ಗುರುವಾರದೊತ್ತು ದೇವರಿಗೆ ಗುರುವಾರದೊತ್ತು ತುಪ್ಪದ ಆರತಿ ಮಾಡೋದರಿಂದ ಮನೇಲಿ ಮಕ್ಕಳು ಚೆನ್ನಾಗಿ ಓದ್ತಾರೆ. ಆ ತುಪ್ಪದ ಒಂದು ಔರ ಇರುತ್ತಲ್ಲ, ಅದು ಮಕ್ಕಳಿಗೆಲ್ಲ, ಆ ಮನೆ ಮಕ್ಕಳು, ಗಂಡು ಮಕ್ಕಳು, ಹೆಣ್ಮಕ್ಳಿಗೆಲ್ಲ ಆ ಒಂದು ಔರ ಇದಾಗತ್ತೆ, ಮನೆಯಲ್ಲಿ ವಾಸ ಆಗುತ್ತೆ. ತುಪ್ಪದಲ್ಲಿ ಆರತಿ ಮಾಡೋದರಿಂದ ಮಕ್ಕಳು ಚೆನ್ನಾಗಿ ಓದ್ತಾರೆ, ಬುದ್ಧಿವಂತಿಕೆ ಬರುತ್ತೆ, ಅವರಿಗೆ ಬುದ್ಧಿ ಚೆನ್ನಾಗಿ ಚುರುಕಾಗತ್ತೆ. ಅದು ಸಾಕ್ಷಾತ್ ಗುರು, ತುಪ್ಪ ಬಂದುಬಿಟ್ಟು ಸಾಕ್ಷಾತ್ ಗುರುಗೆ ಸಂಬಂಧಪಟ್ಟಿದ್ದು. ಆದ್ದರಿಂದ ಗುರುಗಳಿಗೆ ನೀವು ನಾಳೆ ತುಪ್ಪದ ಬತ್ತಿಯಿಂದ ಆರತಿ ಮಾಡಬೇಕು. 5 ತುಪ್ಪದ ಬತ್ತಿ ಹಚ್ಚಿ ಅದರಲ್ಲಿ ಆರಾಧನೆ ಮಾಡಿ. 5 ಬತ್ತಿ ಹಚ್ಚಬೇಕು. 5 ತುಪ್ಪದ ಬತ್ತಿ 5 ಹಚ್ಚಿ ಪಂಚಾರತಿ ಅಂತ ಬರುತ್ತಲ್ಲ, ಪಂಚಾರತಿ ಮಾಡಿ ನಿಮ್ಮ ಮಕ್ಕಳಿಗೆಲ್ಲ ಸಂಕಲ್ಪ ಮಾಡ್ಕೊಂಡು ಮಾಡಿ, ನಿಮಗೆ ಮನೆಯಲ್ಲಿ ಒಂದು ಅಭಿವೃದ್ಧಿ ಕಾಣಿಸುತ್ತೆ ನಿಮಗೆ. ಹೀಗೆ ಮತ್ತೆ ನಾಳೆ ಸ್ನಾನ ಮಾಡಬೇಕಾದ್ರೆ ನೀವು ಒಂದು ಚಿಟಿಕೆ ಅರಿಶಿನ ಬಕೀಟ್ಗೆ ಹಾಕಿ ಅರಿಶಿನದ ನೀರಿಂದ ಸ್ನಾನ ಮಾಡಬೇಕು. ಮತ್ತು ಹಣೆಗೆ ತಿಲಕ, ನಾಳೆ ಗಂಧದ ಒಂದು ತಿಲಕವನ್ನು ಇಟ್ಕೋಬೇಕು. ಅರಿಶಿನ ಹಾಕಿ, ಅರಿಶಿನದ ಕಲರೇ ಇರಬೇಕು, ಗಂಧದ ಒಂದು ತಿಲಕ ಇಟ್ಕೊಳ್ಳಿ. ಬುಧ ಪೌರ್ಣಮಿ ಇದೆಯಲ್ಲ, ಅದರಿಂದ ಗುರುವಾರ ಬಿದ್ದಿರೋದ್ರಿಂದ ಈ ರೀತಿ ಮಾಡಿ ನೀವು. ಮತ್ತು ದೇವರಿಗೆ ನೈವೇದ್ಯ ಹೇಳಿದ್ನಲ್ಲ, ಪಾಯಸ ಮಾಡಿ ದೇವರಿಗೆ ನೈವೇದ್ಯ ಇಡಿ. ಮತ್ತು ಲಕ್ಷ್ಮಿಗೆ ನಾಳೆ ಕುಂಕುಮಾರ್ಚನೆ ಮಾಡಿ. ಗುರುವಾರ ಪೌರ್ಣಮಿ ಇದೆ ನೋಡಿ ವೀಕ್ಷಕರೇ. ನಾಳೆ ನೀವು ತುಳಸಿಯಿಂದ ಗೋಪಾಲನಿಗೆ ಅರ್ಚನೆ ಮಾಡಬೇಕು. ನೀವೇನು ನೈವೇದ್ಯ ಮಾಡಿರ್ತೀರ ಅದನ್ನು ಗೋಪಾಲನಿಗೆ ಇಡುವಾಗ, ಲಡ್ಡು ಆದರೂ ಇರ್ಬೋದು, ನೀವು ತುಂಬ ಲಡ್ಡು ಪ್ರಿಯ ಗೋಪಾಲ. ಮತ್ತು ನೀವು ನೈವೇದ್ಯ ಇಡಬೇಕಾದ್ರೆ ಒಂದು ದಳ ತುಳಸಿ ನೈವೇದ್ಯದ ಮೇಲೆ ಇಟ್ಟೇ ನೀವು ಅರ್ಪಣೆ ಮಾಡಬೇಕು. ಇಲ್ಲ ಅಂದರೆ ನೈವೇದ್ಯ ಅರ್ಪಣೆ ಆಗೋದಿಲ್ಲ. ವಿಷ್ಣುಗಾಗಲಿ, ನರಸಿಂಹಸ್ವಾಮಿಗಾಗಲಿ, ಕೃಷ್ಣನಿಗಾಗಲಿ ನೀವು ಇಡಬೇಕಾದ್ರೆ ತುಳಸಿನ ಇಡಲೇಬೇಕು. ಹಾಲಿಡೋದಾದರೆ ಹಾಲೊಳಗಡೆ ನೀವು ತುಳಸಿ ದಳನ ಹಾಕಿ ನೀವು ಹಾಲನ್ನು ಅರ್ಪಿಸಿ, ನೈವೇದ್ಯವನ್ನು ಅರ್ಪಿಸಿ. ಮತ್ತು ನೋಡಿ ವೀಕ್ಷಕರೇ, ನಾಳೆ ಮಧ್ಯಾಹ್ನ ನೀವು ಒಂದು 12 ಗಂಟೆ ಹಂಗೆ ಒಳ್ಳೆ ಟೈಮಲ್ಲಿ ನೀವು 12 ಗಂಟೆ ಅಂದರೆ 12 ಮುಕ್ಕಾಲ್ವರೆಗೂ ಒಳ್ಳೆ ಟೈಮ್ ಇದೆ. ಆ ಟೈಮಲ್ಲಿ ನೀವು ಏನು ಮಾಡಬೇಕು ಅಂದರೆ, ಒಳ್ಳೆ ಮುಹೂರ್ತ ಇದೆ, ತುಳಸಿ ಬುಡಕ್ಕೆ ನೀವು ಹಸಿ ಹಾಲನ್ನು ಅರ್ಪಿಸಬೇಕು. ಮಹಾಲಕ್ಷ್ಮಿ ಇರುತ್ತೆ ತುಳಸಿ ಗಿಡದಲ್ಲಿ ಪೌರ್ಣಮಿ ದಿನ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಹಸಿ ಹಾಲನ್ನು ಅರ್ಪಿಸಿ ತಾಯಿಗೆ ನೈವೇದ್ಯ ಇಕ್ಕಿ ಪೂಜೆ ಆರಾಧನೆ ಮಾಡಿ. ತುಳಸಿ ದೇವಿಯ ಒಂದು ಅಷ್ಟೋತ್ರ ಹೇಳ್ಕೊಂಡು ನೀವು ಪೂಜೆ ಮಾಡಬೇಕು. ತುಳಸಿ ಅಮ್ಮ ಆ ಟೈಮಲ್ಲಿ ಶಾಂತಿಯಾಗಿರುತ್ತೆ. ಮತ್ತು ತುಳಸಿ ಅಮ್ಮ ಏನು ಮಾಡ್ತಾ ಇರುತ್ತೆ 12ವರೆಲಿ ಅಂದರೆ ಒಂದು ಶಾಂತಿತ್ವದಲ್ಲಿ ಇರುತ್ತೆ. ಅವಾಗ ನೀವೇನು ಮಾಡಬೇಕು, ಹಾಲನ್ನು ಅರ್ಪಿಸಿ ನೀವು ಬೇಡ್ಕೋಬೇಕು. ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ನಿಮ್ಮ ಸಂಕಲ್ಪ, ನಿಮ್ಮ ಏನು ಇಷ್ಟಾರ್ಥ ಅದನ್ನು ಕೇಳಿಕೊಂಡು ನೀವು ತುಳಸಿ ದೇವಿಗೆ ಹಾಲನ್ನು ಅರ್ಗೆ ಬಿಡುವಾಗ ಹೇಳ್ಕೋಬೇಕು. ಆಮೇಲೆ ತುಳಸಿ ಅಷ್ಟೋತ್ರವನ್ನು ಹೇಳಬೇಕು, ಕುಂಕುಮ ಎಲ್ಲ ಹಚ್ಚಿಬಿಟ್ಟು. ಮತ್ತು ಅಮ್ಮನಿಗೆ ತಾಂಬೂಲ ಇಡಬೇಕು. ನೀವು ಎಲೆ, ಅಡಿಕೆ, ಬಾಳೆಹಣ್ಣು, ಒಂದು ನಾಣ್ಯ ಇಷ್ಟು ಇಟ್ಟು ತಾಯಿಗೆ ನೀವು ಪ್ರಾರ್ಥನೆ ಮಾಡಿಕೊಂಡಿದ್ದೆ ಆದರೆ ನಿಮ್ಮ ಇಷ್ಟಾರ್ಥ ಈಡೇರುತ್ತೆ.
ಹೀಗೆ ಮಾಡಿ ವೀಕ್ಷಕರೇ. ನಾಳೆ ಪೌರ್ಣಮಿ ದಿನ ನಾನು ಹೇಳಿದ್ದನ್ನೆಲ್ಲ ಚಾಚೂ ತಪ್ಪದಂಗೆ ನೀವು ಮಾಡಿದ್ದೇ ಆದರೆ ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ಐಶ್ವರ್ಯ ಪ್ರಾಪ್ತಿಯಾಗತ್ತೆ. ಮಾತಾ ತುಳಸಿ ಮಾತಾ ಆಶೀರ್ವಾದ ಸಿಗುತ್ತೆ. ಲಡ್ಡು ಗೋಪಾಲನ ಆಶೀರ್ವಾದ ಸಿಗುತ್ತೆ. ನಾಳೆ ವಿಷ್ಣು ಧಾಮನ ಸೇರುತ್ತೆ. ನೀವು ಏನೇ ಪೂಜೆ ಮಾಡಿದ್ರೂ ನಾಳೆ ವಿಷ್ಣು ಧಾಮಕ್ಕೆ ಸೇರುತ್ತೆ. ಅಷ್ಟು ಪುಣ್ಯ ಪ್ರಾಪ್ತಿ ಆಗತ್ತೆ ವೀಕ್ಷಕರೇ. ಇದನ್ನು ಮಾಡಿ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋಲಿ ನಿಮಗೆ ಸಿಗ್ತೀನಿ ವೀಕ್ಷಕರೇ. ಇನ್ನೂ ಒಂದು ಹೊಸ ವಿಷಯ ತೊಗೊಂಡು ಬರ್ತೀನಿ. ಮತ್ತು ನನ್ನ ಚಾನಲ್ನ ನಿಮಗೋಸ್ಕರ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.